ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನಕ್ಷೆ ವಿಧಾನ ಹೇಳ್ಕೊಡ್ತಿದ್ದೀನಿ. ಸೊ ಈ ನಕ್ಷೆ ವಿಧಾನ SSLC ಎಕ್ಸಾಮಿಗೆ 4 ಮಾರ್ಕ್ಸಿಗೆ ಕೊಡ್ತಾನೆ. ಎಕ್ಸಾಮಲ್ಲಿ ಕನ್ಫರ್ಮ್ ಕ್ವಶನ್ ಇದು. ಸೊ ಇದು ತುಂಬ ಈಸಿ ಇದೆ. ಸೊ ಇದನ್ನ ಹೆಂಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಇವಾಗ ನಿಮಗೆ ಈ ನಕ್ಷೆ ವಿಧಾನದಲ್ಲಿ 2 ರೇಖಾತ್ಮಕ ಸಮೀಕರಣಗಳು ಕೊಟ್ಟಿರ್ತೇನೆ. ಸೊ ಇಲ್ಲಿ ತಗೊಂಡಿರೋ ಸಮೀಕರಣ ಏನಂದರೆ x + 2y = 6 ಮತ್ತು x + y = 2. ಇವೆರಡು ಸಮೀಕರಣಗಳು ಇಟ್ಕೊಂಡು ನಾವು ಕೋಷ್ಟಕಗಳನ್ನ ರಚನೆ ಮಾಡ್ಕೋಬೇಕು. ಫಸ್ಟ್ ಸೊ ನೋಡಿ, ಮೊದಲನೇ ಕೋಷ್ಟಕ ರಚನೆ ಮಾಡ್ಕೊಳ್ಳೋಣ. ಇಲ್ಲಿ x, ಇಲ್ಲಿ y. ಫಸ್ಟ್ ನಾವು ಹೀಗೆ 0 0 ಹಾಕೊಳ್ಳೋಣ. ಅಂದರೆ ಎಕ್ಸ್ಗೆ 0 ಹಾಕಿದಾಗ y ಏನು ಉಳ್ಕೊಂಡು ನಮಗೆ 2y = 6 ಉಳ್ಕೊಂಡು 2 1s 2 3s. ಸೊ y ವ್ಯಾಲ್ಯೂ ಏನಾಯ್ತು ನಿಮಗೆ 3 ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ, ವೈಗೆ 0 ಹಾಕಿದರೆ ವೈನ ಕ್ಲೋಸ್ ಮಾಡ್ಕೊಂಡ್ರೆ ನಿಮಗೆ ಏನು ಕಾಣಿಸುತ್ತೆ, x = 6. ಈ ಒಂದು ಕೋಷ್ಟಕಕ್ಕೆ 1 ಅಂಕ ಇರುತ್ತೆ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಕೋಷ್ಟಕ ಎರಡನೇ ಸಮೀಕರಣಕ್ಕೆ ರಚನೆ ಮಾಡ್ಕೊಳ್ಳೋಣ. ಸೊ ಎಕ್ಸ್ಗೆ 0 ಹಾಕಿದರೆ ವೈ ಬೆಲೆ ನಿಮಗೇನು ಬರುತ್ತೆ, ಇಲ್ಲಿ 2 ಬರುತ್ತೆ. ವೈಗೆ 0 ಹಾಕ್ಸಿದ್ರೆ ಎಕ್ಸ್ ಬೆಲೆ ಏನು ಬರುತ್ತೆ, ನಿಮಗೆ 2 ಬರುತ್ತೆ. ಸೊ ಈ ಥರ ನಾವು 2 ಕೋಷ್ಟಕಗಳನ್ನು ರಚನೆ ಮಾಡ್ಕೊಂಡ್ರೆ ನಿಮಗೆ ಸಮೀಕರಣ 2 ಮಾರ್ಕ್ಸ್ ಕೊಡ್ತಾನೆ ನಿಮಗೆ. ಸೊ ಇದನ್ನು ನಕ್ಷೆಯಲ್ಲಿ ಹೇಗೆ ಬರೆಯೋದು ನೋಡೋಣ. ಫಸ್ಟ್ ನೋಡಿರಿ, ಮೊದಲನೇ ಸಮೀಕರಣದಿಂದ ಎಕ್ಸ್ ಬೆಲೆ 6, ವೈ ಬೆಲೆ 3. ಸೊ ಎಕ್ಸ್ ಬೆಲೆ 6 ಅಂದರೆ ಇಲ್ಲಿ ಬರುತ್ತೆ, ವೈ ಬೆಲೆ 3 ಅಂದರೆ ಇಲ್ಲಿ ಬರುತ್ತೆ. ಸೊ ಇವಾಗ ನಾವೊಂದು ಗ್ರಾಫ್ ಹಾಕೋಣ, ಲೈನ್ ಹಾಕೊಳ್ಳೋಣ ಎರಡಕ್ಕೆ. ಆಯಿತಾ. ನೆಕ್ಸ್ಟ್ ಎಕ್ಸ್ ಬೆಲೆ 2, ವೈ ಬೆಲೆ 2. ಸೊ ಎಕ್ಸ್ ಬೆಲೆ 2, ವೈ ಬೆಲೆ 2. ಸೊ ನೋಡಿದ, ಸೊ ಈ ಥರ ನಕ್ಷೆ ಬರುತ್ತೆ ನಿಮಗೆ. ಸೊ ಇಲ್ಲಿ ನಾವು ಪಾಯಿಂಟ್ನ ಜಾಯಿನ್ ಮಾಡ್ಕೊಳ್ತಾ ಹೋಗೋಣ. ಸೊ ಇಲ್ಲಿ -1 ನಿಯರ್ಲಿ -1 4 ಅಂತ ಬರುತ್ತೆ. ಸೊ ಇಲ್ಲಿ ನಾನು ಗ್ರಾಫ್ ತಗೊಳ್ಳೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ವ್ಯಾಲ್ಯೂಸ್ ನಿಮಗೆ ಏನು ಬರುತ್ತೆ 4 ಮತ್ತು -1. ಸೊ ಇಲ್ಲಿ ವ್ಯಾಲ್ಯೂ ಬರಬೇಕು, x = -1, y x = 2 ಅಂತ ಬರುತ್ತೆ ನಿಮಗೆ. ಬರುತ್ತೆ. ಸೊ x = -2, y = 4. ಸೊ ನೆಕ್ಸ್ಟ್ ನಕ್ಷೆ ನೋಡೋದಿಲ್ಲ, 2x + y = 8, x - y = 1. ಸೊ ಇದಕ್ಕೆ ನಾವು ಫಸ್ಟ್ ಕೋಷ್ಟಕ ರಚನೆ ಮಾಡ್ಕೊಳ್ಳೋಣ. x ಮತ್ತು y, ಎಕ್ಸ್ಗೆ 0 ಹಾಕೋಣ, ನೆಕ್ಸ್ಟು ವೈಗೆ 0 ಹಾಕೋಣ. ಸೊ ಎಕ್ಸ್ಗೆ 0 ಹಾಕಿದಾಗ ವೈ ಬೆಲೆ ಏನು ಉಳ್ಕೊಂಡು ನಿಮಗೆ 8 ಉಳ್ಕೊಂಡುತ್ತೆ. ಸೊ ವೈಗೆ 0 ಹಾಕ್ತಾರೆ, 2 1 2 4. ಸೊ ವೈ ಬೆಲೆ ಎಕ್ಸ್ ಬೆಲೆ ನಿಮಗೆ 4 ಅಂದರೆ ವೈಗೆ 2x = 4, 2x = 8, 2 1 2 4. ಸೊ 2 4 8. ಸೊ ಈ ಕಡೆ ಇನ್ನೊಂದು ಕೋಷ್ಟಕನ ರಚನೆ ಮಾಡ್ಕೊಳ್ಳೋಣ. ಎಕ್ಸ್ ಮತ್ತು ವೈ, ಎಕ್ಸ್ಗೆ 0 ಆಗ್ತದೆ, ವೈ ಬೆಲೆ -y = 1 ಅಂದರೆ ವೈ ಏನಾಗುತ್ತೆ ನಿಮಗೆ -1 ಬರುತ್ತೆ. ಸೊ ಎರಡು ಕಡೆ ಮೈನಸ್ ಇದ್ರೆ ಕ್ಯಾನ್ಸಲ್ ಆಗುತ್ತೆ, ಬಟ್ ಇಲ್ಲಿ ಒಂದು ಸೈಡ್ ಇದೆ, ಸೊ -1 ಬರುತ್ತೆ. ಸೊ ವೈಗೆ 0 ಆಗುತ್ತೆ, ಎಕ್ಸ್ ಬೆಲೆ ನೋಡ್ಕೊಳ್ಳೋದು ನಿಮಗೆ 1 ಉಳಿಯುತ್ತೆ. ಸೊ ಇದನ್ನು ನಾವು ನಕ್ಷೆಯಲ್ಲಿ ತೋರಿಸೋಣ. ವೈ ಬೆಲೆ 8, ಎಕ್ಸ್ ಬೆಲೆ 4, ಎಕ್ಸ್ 4, ವೈ 8 ಇಲ್ಲಿ ಟಾಪ್ ಇದೆ. ನೆಕ್ಸ್ಟ್ ಎಕ್ಸ್ 1, ವೈ -1. ಸೊ ನಾವು ಇವೆರಡು ಲೈನ್ನ ಜಾಯಿನ್ ಮಾಡೋಣ. ಸೊ
ಇಲ್ಲಿ x4 y8 ಜಾಯಿನ್ ಮಾಡಿದ್ವಿ. ಸೊ ಲೈನ್ ನೋಡಿರಿ ನಿಮಗೆ 3 ಮತ್ತು 2 ಹತ್ರ ಇಂಟರ್ಸೆಕ್ಟ್ ಆಗ್ತಿದೆ, ಛೇದಿಸಿ ಹೋಗಿದೆ. ಸೊ ಇಲ್ಲಿ ಏನು ಮಾಡಬಹುದು, x ಬೆಲೆ 3, y ಬೆಲೆ 2. ಇಲ್ಲಿ ನಾವೀಗ 3, 2 ಬರ್ತಾ ಇದೆ ಇವಾಗ ನಕ್ಷೆ ವಿಧಾನ. ಸೊ ಇನ್ನೊಂದು LBL ಕ್ವಶನ್ಸ್ ಮಾಡ್ತೀನಿ. ಈಗ ನೋಡಿರಿ, ಇಲ್ಲಿ ಸಮೀಕರಣ ಏನಿದೆ, x+2y = 6. ಸೊ ಇದಕ್ಕೆ ಒಂದು ಕೋಷ್ಟಕ ರಚನೆ ಮಾಡ್ಕೊಳ್ಳೋಣ. ಎಕ್ಸ್ಗೆ 0 ಆಗ್ತದೆ, 2y = 6 ಉಳ್ಕೊಳತ್ತೆ. 2 1 2 3. ಸೊ y ಬೆಲೆ ಏನಾಗುತ್ತೆ ನಿಮಗೆ 3 ಬರುತ್ತೆ. ಸೊ ನೆಕ್ಸ್ಟ್ yಗೆ 0 ಹಾಕೋಣ, x ಬೆಲೆ ಏನು ಬರುತ್ತೆ ನಿಮಗೆ 6 ಬರುತ್ತೆ. ನೆಕ್ಸ್ಟು x y. ಸೊ ಎಕ್ಸ್ಗೆ 0 ಹಾಕಿದಾಗ y ಬೆಲೆ 5, yಗೆ 0 ಹಾಕಿದಾಗ x ಬೆಲೆ 5. ಸೊ ನಮಗೆ ಈ ಬೆಲೆನ ಕಂಡುಹಿಡ್ಕೊಂಡ್ಮೇಲೆ ಇವನ್ನ ನಾವು ಕೋಷ್ಟಕ ರಚನೆ ಆದಮೇಲೆ ನಕ್ಷೆಯಲ್ಲಿ ತೋರಿಸೋಣ. ಸೊ ಇಲ್ಲಿ ಏನಿದೆ, ಫಸ್ಟು 3 6, y ಬೆಲೆ 3, x ಬೆಲೆ 6. y ಬೆಲೆ 3, x ಬೆಲೆ 6. ಮತ್ತು ಇನ್ನೊಂದು 5 5. ಸೊ ಫಸ್ಟು 3 6 ನಾವು ಜೋಡಣೆ ಮಾಡೋದು. ನೆಕ್ಸ್ಟು 5 5. ಈ ಥರ ಲೈನ್ ಹೇಳಿದ್ಮೇಲೆ ನೋಡಿ, ಲೈನ್ ನಮಗೆ ಎಲ್ಲಿ ಬಂದಿದೆ, 4 ಮತ್ತು 1 ಹತ್ರ ಛೇದಿಸಿ ಹೋಗಿದೆ. ಸೊ x ಬೆಲೆ 4, y ಬೆಲೆ 1. ಇದು x ಅಕ್ಷ, ಇದು y ಅಕ್ಷ. ಏನು ಬರೀಬೋದು, 4, 1. ಸೊ ಎರಡಕ್ಕೆ ಅರ್ಥ ಆಗಿದೆ ಅಂದ್ಕೊಂಡು, ನಿಮಗೆ ಏನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇವೆಲ್ಲ LBL ಇರೋ ಪ್ರಶ್ನೆಗಳನ್ನ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ ಪ್ರಶ್ನೆ, x+3y = 6 ಮತ್ತು 2x - 3y = 12. ಸೊ ಇಲ್ಲಿ ನೋಡೋಣ, ಫಸ್ಟ್ ಕೋಷ್ಟಕಗಳ ರಚನೆ ಮಾಡ್ಕೊಳ್ಳೋಣ. ಇದು x, ಇದು y. ಎಕ್ಸ್ಗೆ 0 ಆಗ್ತದೆ, y ಬೆಲೆ ನೋಡಿರಿ 3 1 3 2 ಅಂದರೆ 2. ಈಗ ಎಕ್ಸ್ಗೆ yಗೆ 0 ಆಗ್ತದೆ, x ಬೆಲೆ ಏನು ಬರುತ್ತೆ ನಿಮಗೆ 6 ಬರುತ್ತೆ. ನೆಕ್ಸ್ಟ್ ಈ ಲೆಕ್ಕ ನೋಡೋಣ. ಸೊ ಇಲ್ಲಿ 0 0 ಹಾಕಿದ್ರೆ ಎಕ್ಸ್ಗೆ 0 ಆಗ್ತದೆ, y ಬೆಲೆ 3 1 3 4, 3 1 3 3 4 12. ಯಾವ 4? -4, ಯಾಕಂದರೆ ಇಲ್ಲಿ ಮೈನಸ್ ಚಿಹ್ನೆ ಇದೆ. ಸೊ ಈಗ yಗೆ 0 ಹಾಕಿದ್ದೀವಿ, yನ ಮುಚ್ಕೊಂಡು 2x = 12. 2 1 2 2 6 12. x ಬೆಲೆ ಏನಾಗುತ್ತೆ ನಿಮಗೆ 6 ಬರುತ್ತೆ. ಸೊ ಈ ಬೆಲೆಗಳನ್ನ ಇಟ್ಕೊಂಡು ನಾವು ಇವಾಗ ನಕ್ಷೆ ಹಾಕೋಣ. ಸೊ ಮೊದಲನೇ ನೋಡಿರಿ, x 6 y 2, x 6 y 2. ನೆಕ್ಸ್ಟ್ y -4, y -4 ಅಂದರೆ ಕೆಳಗಡೆ ಬರುತ್ತೆ. x 6. ಸೊ ಈ ಥರ ನಾವು ಲೈನ್ ಹೇಳಿದಾಗ ನಮಗೆ ಲೈನ್ ಸಿಗುತ್ತೆ ನೋಡ್ರಿ. x ಬೆಲೆ 6, y ಬೆಲೆ ಏನಾಗಿದೆ ನಿಮಗೆ 0 ಆಗಿದೆ. ಸೊ ಇದೇನಂತ ಬರೀಬೋದು ನಾವು 6, 0. x ಬೆಲೆ 6, y ಬೆಲೆ ಏನಾಗಿದೆ ನಮಗೆ